ಮಾಜಿ ಸಚಿವರು ಮತ್ತು ಹಿರಿಯ ಶಾಸಕರಾದಂತಹ ಅರಗ ಜ್ಞಾನೇಂದ್ರ ಅವರು ಇರುವಂಥದ್ದು. ಸರ್, ಇವತ್ತು ಪರಿಷತ್ಗೆ ಚುನಾವಣೆಗೆ ಮತದಾನ ನಡೀತಾ ಇರುವಂಥದ್ದು. 8 ಅಭ್ಯರ್ಥಿಗಳು ಕಣದಲ್ಲಿರುವಂಥ ಇದ್ರ ಬಗ್ಗೆ ಏನು ಹೇಳ್ತೀರಾ? ಸರ್, ಇದ್ದಾರೆ, ಚುನಾವಣೆ ನಡೀತಾ ಇದೆ. ಕಾಂಗ್ರೆಸ್ ಒಂದು ಎಕ್ಸಸ್ ಹಾಕಿದೆ, JDS ಕೂಡ ಹಾಕಿದೆ. ನಮ್ಮದು 2 ಅಭ್ಯರ್ಥಿಗಳು ಬಿಜೆಪಿದು ಗೆಲ್ಲಲಿಕ್ಕೆ ಏನೂ ತೊಂದರೆ ಇಲ್ಲ. ಯಾಕಂದರೆ ನಮ್ಮ ಹತ್ರ ಸರ್ಪ್ಲಸ್ ಓಟ್ ಇದೆ, 28 ಓಟ್ ಬಂದರೆ ಸಾಕು. ಅದಕ್ಕಿಂತ ಜಾಸ್ತಿ ಓಟ್ ನಮ್ಮ ಹತ್ರ ಇದೆ. ಹಾಗಾಗಿ ನಮ್ಮ ಓಟ್ ನಾವು ಹಾಕ್ಕೊಂಡು ಉಳಿದಿರ್ತಕ್ಕಂಥ ಓಟನ್ನು ಯಾರಿಗೆ ಯಾರು ಹಾಕಬೇಕು ಅನ್ನುವಂಥದ್ದು ಈಗಾಗಲೇ ನಮಗೆ ಸೂಚನೆಯನ್ನು ನಮ್ಮ ಪಕ್ಷ ಕೊಟ್ಟಿದೆ. ಹಾಗಾಗಿ ನಮ್ಮ ಮೈತ್ರಿ ಪಕ್ಷಕ್ಕೆ ನಾವು ಖಂಡಿತವಾಗೂ ಪ್ರಾಮಾಣಿಕವಾಗಿ ಹಾಕ್ತೇವೆ. JDS ಇನ್ನೇನು ಸ್ಟ್ರಾಟಜಿ ಅಂತ ನೋಡೋದು. ಸರ್, ಎಲ್ಲ ಒಂದು ಕಡೆ ಅಡ್ಡ ಮತದಾನ ನಡೀತಿದೆ ಅನ್ನೋ ಕಾರಣಕ್ಕೋಸ್ಕರ ಏನೋ ಮತ್ತೆ ಕಾಂಗ್ರೆಸ್ ನಾಯಕರು ರೆಸಾರ್ಟ್ ರಾಜಕೀಯನ ಮಾಡ್ತಾರೆ, ಇದ್ರ ಬಗ್ಗೆ ಏನು ಹೇಳ್ತೀರಾ? ಸರ್, ಕಾಂಗ್ರೆಸ್ ಶಾಸಕರ ರೆಸಾರ್ಟ್ ಮಾತ್ರ ಅಲ್ಲ, ಇಡೀ ಸರ್ಕಾರವೇ ರೆಸಾರ್ಟ್ ಒಳಗೆ ಹೋಗಿ ಕೂತ್ಕೊಬಿಟ್ಟಿದೆ. ಈಗ 2-3 ದಿನಗಳಿಂದ ಎಲ್ಲಿ ವಿಧಾನಸೌಧದಲ್ಲಿ ಇದ್ದಾರೆ? ಯಾರೂ ಇಲ್ಲ. ಹಾಗಾಗಿ ಇದು ನಾಚಿಕೆಗೇಡಿನ ಪರಿಸ್ಥಿತಿ. ಜನ ಇಷ್ಟು ಮೆಜಾರಿಟಿ ಕೊಟ್ಟು ಕಾಂಗ್ರೆಸ್ಸನ್ನು ಗೆಲ್ಲಿಸಿದಾಗ್ಯೂ ಕೂಡ ಕಾಂಗ್ರೆಸ್ ಇಂಥ ಒಂದು ಆತಂಕದಿಂದ ಒದ್ದಾಡ್ತಾ ಇದೆ. ಬಹುಶಃ 2 ವರ್ಷ ಇದೇ ಪರಿಸ್ಥಿತಿಯಲ್ಲಿ ಅದು ಮುಂದುವರಿಬಹುದು. ಸರ್ಕಾರವೂ ಕೂಡ ಸರಿಯಾಗಿ ನಡೆಯೋದಿಲ್ಲ. ಯಾವತ್ತು ಸರ್ಕಾರ ಬಿದ್ದು ಹೋಗ್ತದೆ, ಏನಾಗ್ತದೆ ಅನ್ನುವಂಥ ಆತಂಕ ಅದಕ್ಕೆ ಕಾಡ್ತಾ ಇದೆ. ಇನ್ನೊಂದು ಸಾರಿ ಮಂತ್ರಿಮಂಡಲ ಪುನರ್ರಚನೆ ಆದರೆ ಗೊತ್ತಾಗ್ತದೆ, ಇವರು ಹೂರಣ ಹೊರಗೆ ಬರ್ತದೆ. ಆದ್ದರಿಂದ ಅವರಿಗೆ ಆತಂಕ ಇದೆ. ಅದನ್ನು ಏನು ಬಂದೋಬಸ್ತ್ ಮಾಡ್ಕೊಳ್ಬೇಕು ಈಗ 2 ದಿವಸದಿಂದ ಮಾಡ್ತಾ ಇದ್ದಾರೆ. ಇಷ್ಟೇ ಮತಗಳನ್ನು ಅಭ್ಯರ್ಥಿಗೆ ಬಿಜೆಪಿ ಅಭ್ಯರ್ಥಿಗೆ ಹಾಕಬೇಕು ಅನ್ನೋದೇನೋ ಫಿಕ್ಸ್ ಆಗಿದೆಯಾ? ಇದೆ ಆಗಿದೆ. ಲೆಕ್ಕಾಚಾರದ ಪ್ರಕಾರ ಹೇಳಿದ್ದಾರೆ, ಮಾಡ್ತಾ ಇದ್ದೀವಿ. ಸರ್, ಅದೇ ರೀತಿ ಕೊನೆ ಪ್ರಶ್ನೆ, ಈಗ JDS ಬಿಜೆಪಿ ಮೈತ್ರಿಯಾಗಿ ಒಂದು ಅಭ್ಯರ್ಥಿಯನ್ನು ನಿಲ್ಲಿಸಿದ್ದಾರೆ, ಅದಕ್ಕೆ ತಮ್ಮ ಮತಗಳನ್ನು ನೀಡ್ತಿದ್ದೀರಾ? ಮತ್ತೆ ಗೆಲ್ಲುವ ನಿರೀಕ್ಷೆ ಇದೆಯಾ? ಗೆಲ್ಲುವ ನಿರೀಕ್ಷೆಯಿಂದಲೇ ಎಲ್ಲ ಪ್ರಯತ್ನಗಳು ಕೂಡ ಆಗ್ತಾ ಇದೆ. ಸೋಲೋದಾದ್ರೆ ಮೊದಲೇ ಅರ್ಜಿನೇ ಆಗ್ತಿರಲಿಲ್ಲ. ಆದ್ದರಿಂದ ನಾವು ನಮ್ಮ ಸೂಚನೆ, ನಮ್ಮ ಪಕ್ಷದ ಸೂಚನೆ ಪ್ರಕಾರ ನಮ್ಮ ಮೈತ್ರಿ ಪಕ್ಷಕ್ಕೆ ಓಟ್ ಹಾಕ್ತೀವಿ. ಇಷ್ಟು ಹಿರಿಯ ಶಾಸಕರಾದಂತಹ ಅರಗ ಜ್ಞಾನೇಂದ್ರ ಅವರ ಮಾತು. ಕ್ಯಾಮ್ರಾ ಪರ್ಸನ್ಸ್ ಗಿರೀಶ್ ಜೊತೆ KS ಮಾರ್ತಿನೇಕ, ಪ್ರೀಡಮ್ TV, ಬೆಂಗಳೂರು.